ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕಾಗಿದೆ. ಮೈಸೂರಲ್ಲಿ ಪೊಲೀಸರ ಸ್ಥಳ ಮಹಜರು ಕೆಲಸ ಮುಕ್ತಾಯ ಆಗಿದೆ. ರೆಡಿಸನ್ ಬ್ಲೂ ಮತ್ತು ಜಿಮ್ನಲ್ಲಿ ಸ್ಥಳ ಮಹಜರನ್ನು ಮಾಡಿದ್ದಾರೆ. ಮೈಸೂರಲ್ಲಿ ದರ್ಶನ್ ತಂಗಿದ್ದಂಥ ಹೋಟೆಲ್ ರೆಡಿಸನ್ ಬ್ಲೂ ಇವತ್ತು ಏನು ಸಿಗುತ್ತೆ ನಮಗೆ ಕ್ಲಾರಿಟಿ ಇಲ್ಲ ರೀ. ಹೋಟೆಲಲ್ಲಾದರೂ ಮಾಡಲಿ ಇವರು ಅಥವಾ ಜಿಮ್ಮಲ್ಲಾದರೂ ಮಾಡಲಿ, ಇದರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಇದು ಯಾವ ಒಂದು ವಿಷಯದ ಭಾಗ ಅಂತ ನಮ್ಗೆ ಅರ್ಥ ಆಗಿಲ್ಲ. ಏನೋ ಒಂದು 8 ದಿನ ಆಯಿತು, 9 ದಿನ ಆಯಿತು, 10 ದಿನ ಆಯಿತು, ಇದಾದ ಮೇಲೆ ಇವರೇನೋ ತನಿಖೆ ಮಾಡ್ತಾರೆ ಅಂತ ಹೇಳಿದಾಗ ಏನಕ್ಕೆ ಈ ತನಿಖೆ, ಈ ಮಹಜರ್ ಯಾಕೆ ನಮಗೆ ಗೊತ್ತಿಲ್ಲ. ಪೊಲೀಸರು ನಾಳೆ ದಿನ ಚಾರ್ಜ್ ಶೀಟಲ್ಲಿ ತೋರ್ಸೋಕ್ಕೋ, ಅಲ್ಲೇನಾದರೂ ಇಂಪಾರ್ಟೆಂಟ್ ಸಿಕ್ತು ಅಂತ ತೋರ್ಸೋಕ್ಕೋ ಗೊತ್ತಿಲ್ಲ, ತನಿಖೆ ಮಾಡಿಕೊಳ್ಳಿ. ಆದರೆ ತೀರಾ ಇದು ಮಹತ್ವದ ಪಾತ್ರ ವಹಿಸ್ತಾ ಇದೆ ಈ ಒಂದು ಕೇಸಲ್ಲಿ ಅಂತ ಈ ಕ್ಷಣಕ್ಕೆ ನಮ್ಗೆ ಅನ್ನಿಸ್ತಾ ಇಲ್ಲ. ಪೊಲೀಸರಿಗೆ ಮಾತ್ರ ಗೊತ್ತಿರುತ್ತೆ. ಇದು ರೆಡಿಸನ್ ಬ್ಲೂ ಜಿಮ್ನಲ್ಲಿ ಮಹಜರ್ ಮಾಡ್ತಾ ಇದ್ದಾರೆ. ಏನು ಸಿಗಬಹುದು ಜಿಮ್ಮಲ್ಲಿ? ಇಬ್ಬರು ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡಿದ್ದಾರಂತೆ. ಆರೋಪಿ ನಾಗರಾಜ, ಲಕ್ಷ್ಮಣ್ ಇಬ್ಬರನ್ನು ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಡೀಟೇಲ್ಸ್ ಕೊಡಕ್ಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಏನೇನು ಮಹಜರ್ ಆಯ್ತು ಇವತ್ತು? ಇಬ್ಬರನ್ನು ಕರ್ಕೊಂಡು ಹೋಗಿ ಮಹಜರ್ ಮಾಡಿದ್ದಾರಲ್ಲ? ರಮಾಕಾಂತ್, ಇವತ್ತು ಮೈಸೂರಿಗೆ ಏನು ಕೊಲೆ ಪ್ರಕರಣವೊಂದರಲ್ಲಿ ಈಗ ದರ್ಶನ್ ಅವರು ಪೊಲೀಸರ ವಶದಲ್ಲಿದ್ದಾರೆ. ಇನ್ನು ದರ್ಶನ್ ಅವರ ಸಹಚರರನ್ನ ಮೈಸೂರಿಗೆ ಇವತ್ತು ಕರೆತಂದಂತಹ ಪೊಲೀಸರೇನಿದ್ದಾರೆ. ಮೈಸೂರಿನಲ್ಲಿ ಏನು ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಅವರು ವಾಸ್ತವ್ಯವನ್ನು ಹೂಡಿದ್ರು. ಇಲ್ಲಿ ಡೆವಿಲ್ ಅನ್ನೋ ಒಂದು ಸಿನಿಮಾದ ಶೂಟಿಂಗ್ ಆಗಿ ಬಂದಿದ್ದಂತಹ ದರ್ಶನ್ ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಏನು ಕೊಲೆ ನಡೆದಂತಹ ಸಂದರ್ಭ, ಜೊತೆಗೆ ಏನು ಬೆಂಗಳೂರಿನ ಪೊಲೀಸ್ನವರು ಮೈಸೂರಿಗೆ ಬಂದು ದರ್ಶನ್ ಅವರನ್ನ ವಶಕ್ಕೆ ಏನು ಪಡೆದುಕೊಳ್ತಾರೆ, ಆ ಒಂದು ಸಂದರ್ಭ ಏನಿರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿಗೆ ಏನು ದರ್ಶನ್ ಅವರ ಕಾರು ಚಾಲಕ ಲಕ್ಷ್ಮಣ್ ಇರಬಹುದು, ಜೊತೆಗೆ ಅವರ ಮ್ಯಾನೇಜರ್ ನಾಗರಾಜ್ ಏನಿದ್ದಾರೆ, ಇಬ್ಬರನ್ನು ಕೂಡ ಕರೆತರುವ ಮುಖಾಂತರ ಹೋಟೆಲ್ ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ಇವತ್ತು ಮಹಜರನ್ನ ಮಾಡ್ತಾರೆ. ಇಲ್ಲಿ ಏನು ದರ್ಶನ್ ಅವರು ಓಡಾಟ ಮಾಡಿರ್ತಕ್ಕಂಥ CCTV ದೃಶ್ಯಗಳನ್ನ ವಶಪಡಿಸಿಕೊಳ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ಸಿಬ್ಬಂದಿಗಳೇನಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವ ಮುಖಾಂತರ ಅವರಿಂದ ಸಹಿಯನ್ನು ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿ ವಾಸ್ತವ್ಯ ಇದ್ದಂತಹ ಸಂದರ್ಭದಲ್ಲೇ ರ್ಯಾಡಿಷನ್ ಬ್ಲೂ ಇಂದ ಇದೇ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ ಜಿಮ್ಗೆ ಅವರು ವರ್ಕೌಟ್ಗಾಗಿ ತೆರಳಿರ್ತಾರೆ ವ್ಯಾಯಾಮಕ್ಕೋಸ್ಕರ. ಆ ಒಂದು ವ್ಯಾಯಾಮವನ್ನು ಮುಗಿಸಿ ಬಂದಂತಹ ಸಂದರ್ಭದಲ್ಲೇ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಹೀಗಾಗಿ ಆ ಒಂದು ಕೊಠಡಿ ಏನು ರ್ಯಾಡಿಷನ್ ಬ್ಲೂ ಅಲ್ಲಿ ದರ್ಶನ್ ಅವರು ತೆಗೆದುಕೊಂಡಿದ್ದಂತಹ ಕೊಠಡಿ ಏನಿತ್ತು, ಆ ಒಂದು ಕೊಠಡಿ ಆವತ್ತಿನಿಂದಲೂ ಕೂಡ ಹಾಗೆ ಇದ್ದಂಥದ್ದು. ಪೊಲೀಸರು ಮಹಜರಿಗಾಗಿ ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲೇ ಏನು ಹೋಟೆಲ್ನ ಮ್ಯಾನೇಜ್ಮೆಂಟ್ ಅದೇ ರೀತಿಯಲ್ಲಿ ಆ ಒಂದು ರೂಮ್ ಏನು ದರ್ಶನ್ ಅವರು ಪಡೆದುಕೊಂಡಿದ್ರು ಅದೇ ರೀತಿಯಲ್ಲಿ ಉಳಿದುಕೊಳ್ಳುವಂತಹ ರೀತಿಯಲ್ಲಿ ಮಾಡಿಕೊಂಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಆರೋಪಿಗಳ ದರ್ಶನ್ ಆದ್ಮೇಲೆ ಆ ರೂಮಲ್ಲಿ ಯಾರು ಇರ್ಲಿಲ್ವಾ? ಯಾರ್ದು ಓಡಾಟ ಇರ್ಲಿಲ್ವಾ? ಏನ್ ಕತೆ ಅಂತ? ರಮಾಕಾಂತ್, ಅಲ್ಲಿ ಏನು ದರ್ಶನ್ ಅವರು ಮೈಸೂರಿನಲ್ಲಿ ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಂತಹ ಸಂದರ್ಭ, ಜೊತೆಗೆ ರ್ಯಾಡಿಷನ್ ಬ್ಲೂ ಹೋಟೆಲ್ನಿಂದಲೇ ಅವರು ಗೋಲ್ಡ್ ಜಿಮ್ಗೆ ತೆರಳಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಅವರು ಆ ಒಂದು ರೂಮ್ನ ಏನು ಲಾಗೌಟ್ ಮಾಡಿರೋದಿಲ್ಲ, ಅಂದ್ರೆ ಆ ಒಂದು ರೂಮನ್ನು ಖಾಲಿ ಮಾಡತಕ್ಕಂಥ ಒಂದು ಕೆಲಸ ಆಗಿರೋದಿಲ್ಲ. ಹೀಗಾಗಿಯೇ ದರ್ಶನ್ ಅವರ ಹೆಸರಿನಲ್ಲೇ ಆ ಒಂದು ರೂಮ್ ಕಂಟಿನ್ಯೂ ಆಗಿರುತ್ತೆ. ಜೊತೆಗೆ ಈ ಒಂದು ಪ್ರಕರಣ ಆದಂತಹ ಒಂದು ಹಿನ್ನೆಲೆಯಲ್ಲಿ ಹೋಟೆಲ್ನ ಮ್ಯಾನೇಜ್ಮೆಂಟ್ ಅವರು ಕೂಡ ಆ ಒಂದು ರೂಮನ್ನು ಬೇರೆಯವರಿಗೆ ಅಲರ್ಟ್ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿರೋದಿಲ್ಲ. ಹೀಗಾಗಿಯೇ ದರ್ಶನ್ ಅವರ ವಸ್ತುಗಳು ಕೂಡ ಅಲ್ಲಿ, ಅಂದ್ರೆ ಬಟ್ಟೆಗಳಿರ್ಬೋದು, ಬೇರೆ ಬೇರೆ ವಸ್ತುಗಳು ಕೂಡ ಅಲ್ಲಿ ಇರ್ತವೆ. ಹೀಗಾಗಿ ಎಲ್ಲವನ್ನೂ ಕೂಡ ಇವತ್ತು ಪೊಲೀಸರು ಮಹಜರನ್ನ ಮಾಡುವ ಮುಖಾಂತರ ಅವರು ಓಡಾಡಿರ್ತಕ್ಕಂಥ CCTV ದೃಶ್ಯಗಳಿರ್ಬೋದು, ಜೊತೆಗೆ ಅಲ್ಲಿ ಸಿಬ್ಬಂದಿಗಳಿದ್ದಂಥವ್ರು ಇರಬಹುದು, ಇದೆಲ್ಲ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವ ಮುಖಾಂತರ ಅಲ್ಲಿ ಸಿಬ್ಬಂದಿಗಳ ಸಹಿಯನ್ನು ಕೂಡ ತೆಗೆದುಕೊಂಡು ಈಗ ಅವರು ಇಲ್ಲಿಂದ ಸತತ 2 ಗಂಟೆಗಳ ಕಾಲ ಇಲ್ಲಿ ಆ ಒಂದು ಪರಿಶೀಲನೆಯನ್ನ ಜೊತೆಗೆ ವಿಚಾರಣೆಯನ್ನು ಮಾಡುವ ಮುಖಾಂತರ ಈಗ ವಾಪಸ್ ಆ ಇಬ್ಬರು ಆರೋಪಿಗಳನ್ನ ಇಲ್ಲಿಂದ ಮಹಜರನ್ನು ಮುಗಿಸಿ ತೆರಳಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.